ಕರ್ಕೊಂಡ್ಬಂದ್ಬಿಟ್ಟು ಏನೇನೆಲ್ಲ ಒರೆಸ್ಕೋಬೋಯ್ತೋಳು ಈಗ ನಮ್ಮ ತಂಗಿನ ಶಾಪಿಂಗ್ ಹೋಗೋಣ. ಸೊ ಕೂತಿದ್ದಾಳೆ, ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಯಾರ ಜೊತೆನೆ ಮಾತಾಡ್ತಾ ಇದೀಯ? ಹಂಗೆ ಆಟೋ ಬಂತು. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಒಂದು ಶಾಪಿಂಗಿಗೆ ಬಂದಿದ್ದೀವಿ. ಅದರಲ್ಲೂ ಒಟ್ಟಿಗೆ ನಾನು, ಅಕ್ಕ ಮತ್ತು ನನ್ನ ತಂಗಿ 3 ಜನ ಆಫ್ಟರ್ ಲಾಂಗ್ ಟೈಮು ಶಾಪಿಂಗ್. ಅದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಬಂದಿದ್ದೀವಿ. ಆಲ್ರೆಡಿ ಸಿಟಿಲಿದ್ದೀವಿ. ಓನ್ ವೆಹಿಕಲ್ಗಳಲ್ಲಿ ಗಂಡಸು ಜೊತೆ ಯಾರ ಜೊತೆ ಏನಾದರೂ ಬಂದರೆ ಅವರು ನಮ್ಮನ್ನು ಸಂಪೂರ್ಣವಾಗಿ ಶಾಪ್ ಮಾಡೋಕ್ಕೆ ಬಿಡಲ್ಲ, ಎಲ್ಲ ಕಡೆ ಸುತ್ತಕ್ಕೆ ಬಿಡಲ್ಲ. ಹಂಗಾಗಿ ನಾವುಗಳೇ ಬಂದಿದ್ದೀವಿ. ಆ್ಯಂಡ್ ಓನ್ ವೆಹಿಕಲಲ್ಲಿ ಗಾಡಿ ನಾವೇ ತಗೊಬಂದ್ರು. ಈಗ ಸ್ವಲ್ಪ ಮಳೆ ಗಿಳೆ ಟೈಮ್ ಅಲ್ವಾ, ಬೇಡ ಅಂತ ಹೇಳಿ ಆ ಕಡೆ ನಡಿ, ಆ ಕಡೆ ಹೋಗೋಣ ಬಾಬಾ ಅಂತ ಹೇಳಿ ಬಸ್ಸಲ್ಲಿ ಬಂದಿದ್ದೀವಿ. ಬಸ್ಸಲ್ಲಿ ಬಂದು ದೊಡ್ಡ ಗಡಿಯಾರದ ಹತ್ರ ಇಳ್ಕೊಂಡು ಇವಾಗ ಸ್ಯಾರಿ ಅಂಗಡಿ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತೆಲ್ಲ ಶಾಪಿಂಗ್ ಹೆಂಗಿರುತ್ತೆ, ಯಾವ್ಯಾವೆಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ, ಹಾಗೆ ಜನಜಂಗಳಿ ಹೆಂಗಿರುತ್ತೆ, ರಶ್ಶು ಕಡಿಮೆ ಇರುತ್ತಾ, ಫ್ರೀಯಾಗಿರುತ್ತಾ ನೋಡಬೇಕು. ಯಾವ್ಯಾವೆಲ್ಲ ಸೀರೆಗಳನ್ನ ನೋಡ್ತೀವಿ, ಯಾವ್ಯಾವೆಲ್ಲ ಸೆಲೆಕ್ಟ್ ಆಯ್ತವೆ, ಎಷ್ಟು ಅಂಗಡಿಲಿ ನೋಡ್ತೀವಿ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಟು ಶೀಲಾ ರಮೇಶ್ ಬ್ಲಾಗ್, ಓಕೆನಾ? ಇವಾಗ ಏನೇನು ಶಾಪ್ ಹತ್ರ ಬಂದ್ವಿ, ಶಾಪ್ ಹತ್ರ ಹೋಗ್ಬಿಟ್ಟು ಯಾವ ಅಂಗಡಿಗೆ ಬಂದ್ವಿ, ಯಾವ ಸ್ಯಾರಿ ಅಂಗಡಿಗೆ ಬಂದ್ವಿ ಅಂತ ತಿಳಿಸ್ತೀನಿ, ಓಕೆನಾ? ಏನೇ ಶಾಲಿನಿ, ಶಾಪಿಂಗ್ ಅವಳಷ್ಟು ಜಾಸ್ತಿ ಶಾಪಿಂಗ್ ಮಾಡೋದು ಫ್ರೆಂಡ್ಸ್ ಇವಾಗ ತಾನೇ. ಹೂವನ್ನು ಈಗ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡೋಕ್ಕೆ ಚಿಗಿ ಅಂತ ಇರ್ತಾರಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಸಿಲ್ಕ್ ಚಿಕ್ಕದು ಅಂಗಡಿ ಈಗ ಮಾಡಿರೋದಲ್ವಾ, ನೋಡಬೇಕು, ಚಿಕ್ಕ ಅಂಗಡಿಗಳಲ್ಲೇ ನೋಡಬೇಕು, ಚೆನ್ನಾಗಿ ತೋರಿಸ್ತಾರೆ. ಇವಾಗ ಮೊದಲಿಗೆ ಬಂದ್ವಿ ನಾವು ಸುಮಂಗಲಿ ಸಿಲ್ಕ್ಸ್. ಸುಮಂಗಲಿ ಸಿಲ್ಕ್ಸ್ ಆಗೈತೆ, ಅಲ್ಲಿಗೆ ಹೋಗ್ಬೋದು, ನೋಡೋಣ. ಸುಮಂಗಲಿನಲ್ಲಿ ಎಲ್ಲಿದಕ್ಕ ನಿಂತ್ಕೊಳ್ತದೆ. ನಮ್ಮ ಅಕ್ಕನಿಗೆ ಏನಾಯ್ತು ಕೇಳಿ ಫ್ರೆಂಡ್ಸ್, ನಮ್ಮ ಅಕ್ಕ ಇನ್ನೂ ನನ್ನ ತಂಗಿ ಬಂದೇ ಇರಲಿಲ್ಲ. ಬಸ್ ಹತ್ಬಿಟ್ಲು. ಬಸ್ ಅವರು ನಾನು ಇಳ್ಕೊತೀನಿ ನನ್ನ ತಂಗಿ ಬಂದಿಲ್ಲ ಅಂತಂದ್ರು ಹೊರಟ್ಬಿಟ್ಟ. ನಾನು ಇನ್ನೂ ಕೆಳಗಡೆನೇ ಇದ್ದೆ. ಮತ್ತು ನಮ್ಮ ದೊಡ್ಡ ಗಡಿಯಾರದ ಹತ್ರನೇ ನಿಲ್ಲಿಸ್ತು ಬಸ್ಸು. ಅಕ್ಕನ ಸಿಟಿ ಬಸ್ ಸ್ಟ್ಯಾಂಡ್ ತನಕ ಸ್ಟಾಪ್ ಕೊಡಲಿಲ್ವಂತೆ, ಅಲ್ಲಿಂದ ನಡ್ಕೊಬಂದವಳು. ನಾವು ಹೊರಡೋಕ್ಕೂ ಮೊದಲೇ ಬಸ್ ಹೊತ್ತು ಹೊರಟಿದ್ದವಳು. ಹೊಸ ಸ್ಟಾಪ್ಗಳು ಬಂದಿಲ್ವಾ, ಅದಕ್ಕೆ ಜನ ಕಡಿಮೆ. ಎಲ್ಲ ಹೊಸ ಇದು ಹಳೆ ಸುಮಂಗಲಿ, ಹೊಸ ಸುಮಂಗಲಿ ಐತಲ್ಲ, ಅಲ್ಲಿಗೆ ಹಾಕಿರ್ತಾರೆ ಹೊಸ ಸ್ಟಾಕ್ ಎಲ್ಲ. ನೋಡಿ ಇಲ್ಲೆಲ್ಲ ಏನು ಜಾಸ್ತಿ ಹೊಸ ಸ್ಟಾಕ್ ಇಲ್ವಂತೆ, ನೋಡೋಣ. ಅಕ್ಕ ಅಲ್ಲಿಗೆ ಹೊಸ ಸುಮಂಗಲಿಗೆ ಹೋಗಿದ್ರೆ ಐತಿರ್ಲಿಲ್ವಕ್ಕ? ಹೊಸ ಸುಮಂಗಲಿಗೆ ಅವಳ ಜೊತೆ ಡ್ರೆಸ್ ತಗೋಬೇಕು. ಇಂಚ ಮುಂದೆ ಏನು ಡ್ರೆಸ್ಸ ಚೆನ್ನಾಗಿರೋ ತಗೋಬೇಕು. ಜನ ಏನು ಅಷ್ಟೇನು ರಶ್ ಅಲ್ಲ, ಜನನೇ ಕಾಣಿಸ್ತಾ ಇಲ್ಲ. ಮೇ ಬಿ ಎಲ್ಲರೂ ಹೊಸ ಸುಮಂಗಲಿ ಕಡೆ ಹೋಗ್ಬಿಟ್ಟವ್ರೆ ಅನ್ಕೋತೀನಿ. ಮತ್ತು ಅಷ್ಟೇನು ನ್ಯೂ ಕಲೆಕ್ಷನ್ಸುಗಳು ಇಲ್ಲ ಸ್ಯಾರಿ. ಈ ಸುಮಂಗಲಿ ಕಲೆಕ್ಷನ್ ಇಲ್ಲ ಅಂತ ಹೇಳಿ ಹೊಸ ಸುಮಂಗಲಿಗೆ ಹೋಗ್ತಾ ಇದ್ದೀವಿ. ಹೊಸ ಸುಮಂಗಲಿಗೆ ಅವ್ರ ವೆಹಿಕಲ್ಗಳಲ್ಲೇ ಕಳಿಸ್ಕೊಡ್ತಾರೆ, ಗೊತ್ತಿರಲ್ಲ ಅಲ್ಲ ಹೊಸ ಸುಮಂಗಲಿ ಆಗಿರೋದು ಎಲ್ರಿಗೂ ಆಲ್ಮೋಸ್ಟು. ಹಾಗಾಗಿ ಅವ್ರದ್ದೇ ಓನ್ ವೆಹಿಕಲ್ಗಳಲ್ಲಿ ಡ್ರಾಪ್ ಮಾಡ್ತಾರೆ. ಇವಾಗ ಹೊಸ್ದಾಗಿರೋದು ಶಾಪು, ಎಲ್ರಿಗೂ ಗೊತ್ತಾಗಬೇಕಲ್ವ ಪ್ಲೇಸ್ ಇರೋದು, ಆ ಕಾರಣ ಅವರೇನೇ ಡ್ರಾಪ್ ಮಾಡ್ತಾರೆ. ನಡ್ಕೊಬಂದಿದ್ದು ಸುಸ್ತು. ಹಾಗೆ ಹೊಸ ಸುಮಂಗಲಿಗೆ ಬಂದ್ವಿ, ನೋಡೋಣ ಹೆಂಗೆ ಸಿಗುತ್ತೆ ಅಂತ. ಈ ಶಾಪ್ ಹತ್ರ ನಿಂತ್ಕೊಳಕ
ಮಾತ್ರ ಸಖತ್ತಾಗಿ ಮಾಡೋರೆ. ಕಲೆಕ್ಷನ್ ನೋಡಬೇಕು, ಜನ ಕಮ್ಮಿ ಅಷ್ಟೆ. ಈ ಶಾಪ್ ಅಂತೂ ಸಖತ್ತಾಗಿ ಮಾಡೋರೆ ಅಂತ ಹೇಳ್ಬೋದು. ಅಲ್ಲಿದು ಸ್ವಲ್ಪ ಚಿಕ್ಕದು, ಇದನ್ನು ತುಂಬ ಚೆನ್ನಾಗಿ ಮಾಡೋರೆ. ಮೈಸೂರು ಸಿಲ್ಕಲ್ಲಿ ನೋಡ್ತೀಯಾ? ಪೈಲ್ ನೋಡ್ಕೊಳ್ಳೋಣ ಫಸ್ಟು. ಸ್ಯಾರಿಗಳು ತೋರಿಸ್ತಿಲ್ಲ ಗಣಪ, ದೂರದಲ್ಲಿ ಕಲೆಕ್ಷನ್ ಕಾಣಲ್ಲ, ವ್ಲಾಗಿಗಷ್ಟೆ. ಸೇಮ್ ಪ್ರೈಸ್. ಆ ಕಡೆ ಲಾಸ್ಟ್ ಗ್ರೀನ್ ಐತೆ ನೋಡಿ, ಅದನ್ನು ತಗೊಳ್ಳಿ. ಚೆಕ್ಸಲ್ಲಿ ಮೇಲ್ಗಡೆ ಗ್ರೀನ್. ಅಲ್ಲಿ ಬುಟ್ಟದೆಲ್ಲ ಐತಲ್ಲ, ತೆಗ್ಸ್ ನೋಡಿ. ತೆಗ್ಸು ಅಲ್ಲೇ ಮೇಲ್ಗಡೆ ಬುಟ್ಟ ಅಲ್ಲೇ ಗಂಟ. ಅಲ್ಲಿಗಿಂದ ನಾವು ಗಾಡಿ ಕರ್ಕೊಂಡ್ರು, ಆ ಕಡೆಯಿಂದ ನಡ್ಕೊಯ್ತವೆ. ಅಲ್ಲೂ ಗಾಡಿ ಬರ್ತದೆ, ಇರಿ ಅಂದರು. ಕುತ್ಕೊಳಕ್ಕದ ಕಲೆಕ್ಷನ್ಸು ಚೆನ್ನಾಗಿಲ್ಲ. ಕಲೆಕ್ಷನ್ಸ್ ಅವೇ ಬೇಕಾದಷ್ಟು ಚೆನ್ನಾಗಿರೋವಿಲ್ಲ. ಮತ್ತು ಆ ಪ್ರೈಸ್ಗೂ ಅಲ್ಲ ಅಲ್ಲಿರೋ ಬಟ್ಟೆಗಳು. ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇದೇ ಬಂದರೆ ಒಂದು ಅಂಗಡೀಲಿ ಆವತ್ತು ತಗೊಂಡೋಗಿಲ್ಲ, ತಗೊಂಡು ಒಯ್ಕಿಲ್ಲ ಅನ್ಕೋತೀವಿ ಯಾವತ್ತೂ. ಒಂದೇ ಅಂಗಡೀಲಿ ಈಗ ಮನ್ನಾರ್ಸ್ ಅಂತೆ. ಹತ್ತು ಗಂಟೆಗೆಲ್ಲ ಬಂದ್ಬಿಟ್ರೆ ರಶ್ ಇರಲ್ಲ. ಹಾಗೆ ನಾವಿವಾಗ ಬಂದಿದ್ದೀವಿ ಸೆಂದಿಲ್ ಕುಮಾರ್. ಸೆಂದಿಲ್ ತಾನೇ ಬಂದಿರೋದಕ್ಕ ನಾವು. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್. ಇಲ್ಲಿ ಎನಿ ಪ್ರಾಡಕ್ಟ್ ಸಿಗ್ತವೆ. ಕಿಚನ್ ಸೆಟ್ ಆಗಿರ್ಬೋದು, ಲಿವಿಂಗ್ ಏರಿಯಾ ಸೆಟ್ ಆಗಿರ್ಬೋದು, ಗಡಿಯಾರದಿಂದ ಹಿಡಿದು ಆ್ಯಂಡ್ ಮೇಕಪ್ ಸೆಟ್ಟಿಂದ ಹಿಡಿದು ಫೆಸ್ಟಿವಲ್ಸ್ಗಳಿಗೆ ಬೇಕಾಗಿರೋ ಐಟಮ್ಸ್ಗಳಿಂದ ಹಿಡಿದು ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ. ಅದ್ರ ಜೊತೆಗೆ ಬಂದು ಮಕ್ಕಳು ಥಿಂಗ್ಸ್ಗಳು ಕೂಡ ಸಿಗ್ತವೆ. ಗೇಮ್ಸ್ ಇರ್ಬೋದು, ಸ್ಟಡೀಸ್ ಇರ್ಬೋದು, ಎನಿ ಒನ್ ಪ್ರಾಡಕ್ಟ್ಸ್ ಇಸ್ ಅವೈಲೇಬಲ್ ಟು ಸೆಂದಿಲ್ ಕುಮಾರ್. ಬಾ ಚಲೋ. ಮೇಕಪ್ ಐಟಮ್ಸ್ ಏನೂ ಕೇಳಂಗೆ ಇಲ್ಲ, ಎಲ್ಲಿಗೂ ಹೋಗೋಂಗೆ ಇಲ್ಲ, ಒಂದೇ ಕಡೆ ನೋಡಿ ತೊಗೋಬೋದು. ನೀರು ಬೀಳ್ತಾ ಇರ್ತವೆ. ಚೆನ್ನಾಗಿದೆ. ಇದು ನೋಡು, ಇದು ಮ್ಯಾಟ. ಇದು ಇದೇ ದೇವರು ರಂಗಲೆ ಚೆನ್ನಾಗಿದೆ. ಶೋ ಗಿಡ ಎಷ್ಟು? ವಾ ಚೆನ್ನಾಗೈತೆ, ತಗೊಬಿಡೋಣ. ಇದೆಯಾ ನಾನು? ಅದು ಈ ಎಲ್ಲೋ ಅಲ್ಲ, ಆರೆಂಜ್ ಎಲ್ಲೋ ಅದು, ಮತ್ತೆ ಫುಲ್ಲು ಎಲ್ಲೋ. ಹೆಣ್ಮಕ್ಳುಗಳಿಗೆ ಹೆಂಗೆ ಅಂತ ಅಂದರೆ, ಎಷ್ಟು ಕೆಲಸ ಮಾಡಿದ್ರು ತಲೆ ಕೆಟ್ಟೋಗಲ್ಲ, ಎಷ್ಟೇ ವಿಪರೀತ ಕೆಲಸ ಇದ್ರೂ ತಲೆ ಕೆಟ್ಟೋಗಲ್ಲ. ಅದೇ ನಾವು ಸಾರಿ ಶಾಪಿಂಗಿಗೆ ಅಂತ ಡ್ರೆಸ್ ತಗೋಬೇಕಾದ್ರೂ ಇಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ವಕ್ಕ? ಡ್ರೆಸ್ ನೋಡಬೇಕಾದ್ರೂ ಇಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ವಾ? ಡ್ರೆಸ್ ನೋಡೋಕ್ಕೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅದು ಇದು ನೋಡ್ಬಿಟ್ಟು ಒಂದು ಅಂಗಡಿಗೆ ಬೇಕಿದ್ರು ತಗೊಳ್ತಾಯಿರ್ತೀವಿ. ಆದರೆ ನಾವು ಸೀರೆ ತಗೋಬೇಕಾದ್ರೆ ತಲೆ ಕೆಡಿಸ್ಕೊತೀವಿ ನೋಡಿ.
ಒಂದೊಂದು ಟೈಮ್ ಬೇಕು ಅಂದ್ಕೊಂಡಿದ್ದ ಪ್ಯಾಟ್ರನು ಬೇಕು ಅಂತ ಅಂದ್ಕೊಂಡಿದ್ದ ಪ್ಯಾಟ್ರನಲ್ಲಿ ಬೇಕಾಗಿರುವಂಥ ಕಲರು ಎಲ್ಲ ಸಿಗಲಿಲ್ಲ ಅಂತಂದರೆ ತಲೆನೇ ಕೆಟ್ಟೋಯ್ತಿದ್ದೆ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂದ್ಕೊಂಡು ತೆಗಿಸ್ತಾನೆ ಅವಳೆ ನೋಡ್ತಾನೆ ಅವಳೆ. ಒಂದೇ ಒಂದು ಸ್ಯಾರಿನೂ ಸೆಲೆಕ್ಟ್ ಆಗಿಲ್ಲ. ಚೆನ್ನಾಗಿದೆ ಕಣಕ. ಕಲರು ಇಲ್ಲ, ಒಂದು ಕಲರ್ ಒಬ್ಬರ ಹತ್ರನೂ ಕಲರ್ ಇಲ್ಲ. ಅದು ಸ್ಯಾರಿ ಶಾಪಿಂಗ್ ವರಮಹಾಲಕ್ಷ್ಮಿ ಹಬ್ಬ ಬಂತಂತೆ. ಅದಾದಮೇಲೆ ವರಮಹಾಲಕ್ಷ್ಮಿ ಟೈಮಲ್ಲಿ ಸಿಟಿಲಿ ಒಂದು 12:30 1 o'clock ಮೇಲೆ ಅಂಗಡಿಗಳು ಶಾಪ್ಗಳು ಕಾಲ್ ಮಾಡೋಕ್ಕಾಗಲ್ಲ. ಇವಾಗ ನಾವು ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ತೊಗೋಬೋದು. ಗ್ರೀನ್ ಬಾರ್ಡರ್ ಗ್ರ್ಯಾಂಡರ್ ಐತೆ, ಗ್ರೀನಲ್ಲಿ ಬಾರ್ಡರ್ ಗ್ರ್ಯಾಂಡರ್ ಐತೆ, ಲೈನ್ಸ್ ಗ್ರ್ಯಾಂಡರ್ ಬಂದೈತೆ, ಬರೀ ಲೈನ್ಸ್ ಬಂದೈತೆ. ಒಟ್ಟು ಇವೆಲ್ಲ ಪ್ಯಾಟ್ರನ್ಗಳು ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಚೆನ್ನಾಗೈತೆ. ಕಲರು ಚೆನ್ನಾಗೈತೆ. ಇದು ಚೆನ್ನಾಗೈತೆ ಕಲರು. ಇದು ಬರೀ ಲೈನ್ಸ್ ಬಂದೈತೆ, ಇದು ಬಾರ್ಡರ್ ಟೈಪಲ್ಲಿ ಲೈನ್ಸ್ ಬಂದೈತೆ. ಚೆನ್ನಾಗೈತೆ. ಎಷ್ಟಿದೆ? 6 ಬೇರೆ ಮೇಡಮ್ ಅಂದರು, ಎದ್ಬಿಟ್ಲು. ನಡಿವೈತಿ ಬರೋ ನೋಡೋಣ. ಇಲ್ಲ ಇಲ್ಲೇ ಕೊಡ್ತಾರೇನೋ. ಸದ್ಯ ಈಗ ಎಷ್ಟು 1.5 ಅವರಿಗೆ ಒಂದು ಸ್ಯಾರಿಗೆ ಸೆಲೆಕ್ಷನ್ ಆಯಿತು ಫೈನಲಿ. ಇನ್ನೂ ತುಂಬ ಕಲೆಕ್ಷನ್ ಮಾಡಬೇಕು, ಇನ್ನೂ ತಗೋಬೇಕು. ಒಳಗಡೆ ಹೋಗೋಣ. ಸ್ಯಾರಿ ಶಾಪಿಂಗ್ ಆಲ್ಮೋಸ್ಟ್ ಮುಗೀತು ಅಂತ ಹೇಳ್ಬೋದು. ಅದನ್ನು ಮುಗಿಸ್ಕೊಂಡು ಅದನ್ನಲ್ಲೇ ಇಟ್ಬಿಟ್ಟು ಇವಾಗ ನೆಕ್ಸ್ಟು ಡ್ರೆಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಮಗಳಿಗೆ. ಅದನ್ನು ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗೋದಿದೆ. ಪೂಜಾ ಸಾಮಗ್ರಿಗಳೆಲ್ಲನೂ ತೊಗೊಬಿಡೋಣ ಅಂತ. ಇನ್ನು ಹಬ್ಬ ನಾಳೆ ನಾಡಿದ್ದು ಅಂತ ಹೇಳಿ ಕಾಲು ಮಡ್ಗೋಕ್ಕೆ ಜಾಗ ಇರೋಲ್ಲ. ಆವಾಗ ಏನೇ ಇದ್ದರೂ ಹಣ್ಣು ಹೂ ತೊಗೊಳಕ್ಕೆ ಬರ್ಬೇಕಷ್ಟೆ. ಎಕ್ಸ್ಟ್ರಾ ಪೂಜಾ ಸಾಮಗ್ರಿಗಳಿಗೆಲ್ಲ ಎಲ್ಲಿಗೊತ್ತು ಸಾಮಗ್ರಿಗಳಿಗೆಲ್ಲ ಇವತ್ತೇನೇ ತೊಗೋಬೇಕು. ಮಗಳಿಗೆ ಬಂದು ಕ್ರಾಪ್ ಟಾಪ್ಗಳು ನೋಡೋಕ್ಕೆ ಅಂತ ನೋಡ್ತಾ ಇರೋದು. ತುಂಬ ಕಟ್ಟಿಟ್ಟವ್ರೆ ಇದು ಮತ್ತು ಅದು. ಇದೂ ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿ ಬಂದೈತೆ ಮತ್ತು ತುಂಬ ಬ್ರಾಡಾಗೈತೆ. ನೋಡ್ಬೇಕು ಅವಳಿಗೆ ಯಾವಾಗ ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿ. ಅದಾ ಅಂತ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ನೋಡ್ತಾ ಇದ್ದಾರೆ. ಹೌದೌದು, ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು? ದುಪ್ಪಟ್ಟನೂ ತಂದಳಂತೆ. ಇದನ್ನು ವೇರ್ ಮಾಡಿಸಿ ನೋಡಿದ್ಲು, ಅದನ್ನು ವೇರ್ ಮಾಡಿಸಿ ನೋಡ್ತಾ ಇದ್ದಾಳೆ. ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ನಾವು ಇವಾಗ ಇದ್ದೀವಿ ಮೈಸೂರಿನ ದೇವರಾಜ ಅರಸು ಮಾರ್ಕೆಟಲ್ಲಿ. ಪೂಜಾ ಸಾಮಗ್ರಿಗಳನ್ನ ತಗೋಬೇಕು ಇವಾಗ.
ತಗೋಬೇಕು ಒಂದಷ್ಟು ಬಾಕ್ಸ್ ಅನ್ಕೋತೀನಿ. ಇಷ್ಟೇ ಒಂದು ಚಿಕ್ಕ ತೆಗೆದು ಹಾಕೋದಷ್ಟೇ. ಹಾಂ ಆಯ್ತಾ ತಗೋ. ನೀವು ತಗೋಳಿ, ನೀವು ಬಂದು ಮಾರ್ಕೆಟಿನ ಸಾಮಗ್ರಿ ನೇನು ಮುಗಿತು, ಹೊರಗಡೆ ಹೋಗ್ಬೇಕು. ಮಳೆ ಸ್ಟಾರ್ಟ್ ಆಯಿತು. ಇದೊಂದು ಮಳೆ ನುಗ್ತಾ ಇಲ್ವಾ? ಅಡುಗೆ ಮಾಡಿ ಬಂದಿದ್ದೀನಿ ತಾನೇ. ಏನು ತಗೊಳ್ಳೋದು ಏನು ಬಿಡೋದು? ಅದೇ ಹೇಳ್ತಾ ಇರೋದು ಮಳೆ ಬರ್ತೈತೆ ಅಂತ. ನಡೀರಿ ನಡೀರಿ ಅಂತ ನಿಂತ್ಕೊಂಡ್ರೆ ನೀನು. ಚಪಾತಿ ಮಾಡ್ಕೊಂಡು ತಿಂತಾರ. ಏನೇ ಬಂಗಾರಪೇಟೆ ಮಸಾಲ ಪುರಿ, ಬಂಗಾರಪೇಟೆ ಮಸಾಲ ಪುರಿ. ನೀನೇ ಕಲ್ತ್ಕೋ. ಫೇವ್ರೇಟ್ ಬಂಗಾರಪೇಟೆ ಮಸಾಲ ಪುರಿ. ಒಲೆ ಬೇಕಿತ್ತಂತೆ ಅಕ್ಕನಿಗೆ, ಒಲೆ ಹೋಗ್ಬಿಟ್ಟಿತ್ತಂತೆ. ಸೊ ಹೊಸ ಒಲೆ ತೊಗೊಂಡು ಇವಾಗ ಒಂದು ಜೊತೆ ದೀಪಲೆ ಕಂಬ ತೊಗೋತೀನಿ ಅಂತ ನಿಂತವಳೆ. ಬೆಳೆ ದೀಪಲೆ ಕಂಬಗಳೆಲ್ಲ ಐತೆ, ಆದ್ರೂ ಒಂದು ಹಿತ್ತಾಳೆ ದೀಪಲೆ ಕಂಬಗಳು ಮನೇಲಿ ಇರಬೇಕಂತೆ ಯಾರೋ ಹೇಳಿದ್ರಂತೆ. ಹಂಗಾಗಿ ಅದೊಂದು ಜೊತೆ ತೊಗೋತೀನಿ ಇರಲಿ ಮನೇಲಿ ಅಂದ್ಬಿಟ್ಟು ನೋಡ್ತಾ ಇದ್ದಾಳೆ. ಇನ್ನು ಲ್ಯಾಂಡ್ರಿ ತೊಗೋಬೇಕಂತೆ ಒಂದು ಏಣಿ. ಬೆಳಗ್ಗೆ 10 ಗಂಟೆ ಅಷ್ಟರಲ್ಲೆಲ್ಲ ಮನೆ ಬಿಟ್ಟಿರೋರು 2:30 ಆಗಲೇ ಟೈಮ್ ಬಂದು. ಅದಕ್ಕೆ ಸಿಟಿಗೆ ಗಂಡಸ್ರುಗಳು ನಮ್ಮ ಜೊತೆ ಬರಲ್ಲ, ಜೊತೆಗೆ ನಮ್ಮನ್ನು ಅವಾಗ ಕಳ್ಸಲ್ಲ, ಹೋದ್ರೆ ದಿನ ಪೂರ್ತಿ ಹೋಯ್ತಾರೆ ಅಂತ. ಅಲ್ಲಿ ಅಕ್ಕ ತಗೋತಾವಳಲ್ಲ. ಆಯ್ತಾ ಅಕ್ಕ? ಆಯ್ತಾ? ಅದು ತಗೊಂಡ ಅಲ್ಲಿ ಇಟ್ಟಿರಿಕಿಲ್ಲ, ಅಲ್ಲೇ ಇಟ್ಟಿರೋದು ಕಡೆ ನೋಡಿ. ಅಲ್ಲೇ ಹೋದ್ರೆ ಮತ್ತೆ ಹೂವೆಲ್ಲ ಬಿಚ್ಚಿ ಚಿದ್ರ ಚಿದ್ರ ಮಾಡವ್ರಾ? ಪ್ಯಾಕ್ ಮಾಡಿಬಿಟ್ಟವ್ರಂತೆ ಫ್ರೆಂಡ್ಸ್. ಈಗ ಲಾಂಡ್ರಿ ತಗೋಬೇಕಂತ. ಲಾಂಡ್ರಿ ತೊಗೊಳಕ್ಕೆ ಹೋಗ್ತಾ ಇದ್ರಳಿ. ಬಸ್ಸಲ್ಲಿ ಕರ್ಕೊಬಂದ್ಬಿಟ್ಟು ಇವೆಲ್ಲ ನೋಡಿಸ್ಬಿಟ್ಟು ಇದೆಲ್ಲ ನಾವಾದರೆ ವಾಸಿ. ಒಂದು ಒಲೆ ಹಿಡ್ಕೊ ಹೋಯ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ತಂಗಿನ ಸೀರೆ ಅಂಗಡಿ ಮುಂದ್ಗಡೆಯಲ್ಲಿ ನಾವೇನೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅದೆಲ್ಲನೂ ಗುಡ್ಡೆ ಹಾಕ್ಬಿಟ್ಟು ನೋಡ್ಕೊಂತ ಕೂರಿಸ್ಬಿಟ್ಟು 2 ಬೋಂಡ ತಗೊಟ್ಬಿಟ್ಟು ತಿಂತಾ ಇರೋ. ನಾವು ಎರಡು ಬೋಂಡ ತಗೊಂಡು ತಿನ್ಕೊಂಡು ತಿರುಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಭಾವ ಅವಳನ್ನ ಸಿಟಿಗೆ ಕಳಿಸೋದು ಹಿಂಗೆ ಮಾಡ್ತಾಳೆ ಅಂತ. ಇಲ್ಲ ಅದೇ ರೇಟ್ ಮೀಡಿಯಂ ಇರಬೇಕು. ಅದೇ ಹೆವಿದಿ ಏನು ರೇಟ್ ಅದೇ ಇರ್ತದೆ, ಮೀಡಿಯಂ ಅದೇ. ಕರ್ಕ ಬಂದ್ಬಿಟ್ಟು ಏನೇನೆಲ್ಲ ಒರೆಸ್ಕೋಬೋಯ್ತವಳು. ಈಗ ನಮ್ಮ ತಂಗಿನ ಶಾಪಿಂಗ್ ಹೋಗೋಣ ಬಾ ಅಂತ ಕರ್ಕೊಂಡ್ಬಿಟ್ಟು ಏನು ಶಾಪಿಂಗ್ ಮಾಡ್ತಾವಳು ಬೈ.
ಹತ್ತು ನೀನೆ ನೋಡು ಹತ್ತಿ ಹತ್ತಕ ಉಕ್ಕಣಕ್ಕೆ ಹತ್ತು ಹತ್ತು ಅವೆಲ್ಲ ನಿಟ್ಕೊಂಡೆ ಹತ್ತು ವೇಟ ಎಷ್ಟು ಗಟ್ಟಿ ಐತೆ ನೋಡ್ಕೊಳ್ಳೋಣ. ಏಣಿ ಕೂಡ ಸೆಲೆಕ್ಟ್ ಆಯ್ತು. ಈಗ ತಗೊಂಡು ಹೊರಡದೆ. ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ನಿಂತು ನಿಂತು ಬತ್ತಾನೆ ಐತೆ ಫುಲ್ಲು. ನೆಲ ಅಂತೂ ಚಿಕ್ಕಾಪಟ್ಟ ಗೊಜ್ಜೆ ಫುಲ್ಲು ಗೊಜ್ಜೆ ಹಿಡ್ದೋಗೈತೆ, ಓಡಾಡಕ್ಕಾಗಲ್ಲ. ಶಾಪಿಂಗ್ ಮಾಡೋಕ್ಕಿಂತಲ್ಲ ಎಲ್ಲಿ ಕೆಲಸ ಮಾಡೋಕ್ಕಿಂತಲ್ಲ ಬಿಡಿ ಮಳೆ ಹಿಂಗಾದ್ರೆ. ಅಲ್ಲ ಶಾಪಿಂಗ್ ಹೆಂಗಾರ ಮಾಡ್ಕೋಬೋದು, ಹಬ್ಬದ ದಿನ ಹಿಂಗಾದ್ರೆ ಈಗ ಒಂದು 2-3 ವರ್ಷದಲ್ಲಿ ಹಿಂಗೆ 3 ವರ್ಷದಿಂದ ಛತ್ರಿ ಇಟ್ಕೊಂಡು ಹೋಗಿದ್ವಲ್ಲ 3 ವರ್ಷದಿಂದ ಹಂಗೇನೆ ಆಗೋದು ಈಗ್ಲೂ. ಸಂದಿಲ್ ಅಕೌಂಟ್ ಫೋನ್ ಮಾಡಕ್ಕ ಇರ್ತಾಳೆ. ನಾನೇ ಹೋಗ್ತೀನಿ ಇಲ್ಲ ಚಕನ್ ಬರೋದೆ. ನನ್ನ ತಂಗಿಗೆ ಲಗೇಜ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಹೋಗಿದ್ವಿ ಅಂತ ಹೇಳಿದ್ವಲ್ಲ. ಸೊ ಕೂತಿದ್ದಾಳೆ, ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಯಾರ ಜೊತೆನೆ ಮಾತಾಡ್ತಾ ಇದೀಯ? ಹಂಗೆ ಆಟೋ ಬಂತು. ಹೇಳು ಅವ್ರೇನು ಕೈ ಅಂತವನಿ ಆಟೋದವನು ಹತ್ರಳೆ ಕಳೆದು ನನ್ನ ಸೀರೆಗಳು ನೋಡ್ತೀನಿ. ನೀವೇ ನನಗೆ ತಂದಿರೋದು ನಿಮ್ಗೆ ಒಂದು ಸೀರೆ ಸಮಾಧಾನ ಆಗಲ್ಲ. ಆದ್ರೂ ಇನ್ನೊಂದು ಸಲ ಮಾತಾಡ್ತೀರಿ. 3 ಒಂದೇ ಸಲ ತಂದಿರಿ. 3 ಒಂದೇ ನಾನು ಹೋಗ್ಬೇಕು ಎಲ್ಲ ಕ್ರೆಪ್ಸಿಗೆ ಕಲರ್ ಕ್ರೆಪ್ಸಿಗೆ ಯಾವ ಕಾಟನ್ ಸೀರೆನೂ ನೋಡಲ್ಲ, ಡೋಲೋ ಸಿಕ್ಸ್ ನೋಡಲ್ಲ, ಯಾವ ಎಲ್ಲ ರೇಟ್ ಸಿಗುತ್ತೆ. ಏನು ವೆರೈಟಿ ತಗೊಂಡ್ಬರ್ತೀವಿ. ಎಲ್ಲ ಹುಟ್ಟಿ ತಗೊಂಡು ಹೌದು ನಂದು ಅಪ್ಪ ಸೀರೆ ಅಪ್ಪ ಬ್ಲೌಸ್ ಇದ್ದಿದ್ದು ಹದಿನೈದು ಬ್ಲೌಸ್ ಇಲ್ಲ ಬ್ಲೌಸ್ ಇಲ್ಲ. ಹಂಗಾಗಿ ಸೀರೆ ಚೆನ್ನಾಗಿ ತುಂಬಿತ್ತು ತಾನೇ. ನಿಮ್ಮ ಬ್ಯಾಗ್ಗೆ ಹೋಯ್ತಾ ಇಲ್ಲ? ಬ್ಯಾಕ್ ಅದು ಕ್ಯಾಮ್ರಾ ಕ್ಲಿಕ್ ಮಾಡ್ತಾ ಇದ್ದಿ, ಫೋಟೋ ತೆಗಿತಾ ಇದ್ದಿ. ಬ್ಯಾಕ್ ಇಲ್ಲ ಇರಲಿ ಈಗ ಹೌದು. ಎಲ್ಲರಿಗೂ ಎಲ್ಲ ಇಲ್ಲೆಲ್ಲ ಕುತ್ಕೊಂಡಿಗೆಲ್ಲ ಕುತ್ಕೊಂಡು ನೋಡಿ ಕೂತಿ ಎಲ್ಲ ಕಡೆ ಕುತ್ಕೊಂಡು ಹೋಗ್ತಾ ಇದ್ದೀನಿ. ಮೇಲೆ ಫ್ರೆಂಡಿಗೆ ಅದನ್ನು ಹಾಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಇಳ್ಕೊಂಡ್ಲು ಇಲ್ಲೇ ಉಟ್ಗಳಿ, ಅವಳು ಇಳಿಸ್ಬಿಟ್ಟು ನಾವು ಹೋಯ್ತಾ ಇದ್ದೀವಿ. ಆಮೇಲೆ ಅಕ್ಕನ ಇಳ್ಕೊತಾಳೆ, ಆಮೇಲೆ ನಾನು ಹೋಯ್ತಾ ಇರ್ತೀವಿ. ಗಾಡಿ ಬಿಡಿಸ್ಕೊ ಇವೆಲ್ಲ ನಿಲ್ಸ್ಬಿಟ್ಟು ಹೋಯ್ತಾರೆ ಅವರು. ಬಾವ ಮನೇಲಿ ಇಲ್ಲ ಬಿಡಿಸ್ಕೊ. ಒಂದು ಒಪ್ಪತ್ತು ಮಾಡ್ತಾನೆಲ್ಲ ಈಗ ಪಾಪನೇ ಬರ್ತಾನೆ ಇಟ್ಕೊಂಡು ಪಾಪ ಕೈಯಲ್ಲಿ ಬಿಡಿಸ್ಕೊಂಡು ಅಕ್ಕ ತಗೊಂಡೇ ಬರ್ತಾನೆ. ತಲೆನೋವು ಅವ್ರಿಗೂ ತಲೆನೋವು, ತಂಗಿಗೂ ತಲೆನೋವು ಬಂತು. ಆತರ ಮಾಡ್ಕೊಂಡಿದ್ದೀವಿ. ಆತರ ಇಷ್ಟ ಹೌದು
ಇಲ್ಲಿ ಇಟ್ಬಿಟ್ಟು ಬರ್ತೀನಿ ನೀರು. ಹೊರಕ್ಕಾಗಲ್ಲ ಫ್ರೆಂಡ್ಸ್, ಲಗೇಜ್ಗಳನ್ನ ಪಾರ್ಟಿ ತಗೊಂಡೋಳೆ. ಹೊಟ್ಟೆ ಉಡ್ಸ್ಬೇಕು ನಮ್ಮನ್ನ ಅಂತ. ಇನ್ನೇನಿದಾವು ಮಾಡಬಿಟ್ಟು ಎಲ್ಲನೂ ತೋರಿಸ್ತೀನಿ ರೀ ಫ್ರೆಂಡ್ಸ್. ಓಕೆ ಕೊಡು. ಅದ್ವಾ ಕೊಡು. ನೋಡಿ ಫ್ರೆಂಡ್ಸ್, ಏನಾರು ಲಗೇಜ್ ತಗೊಂಡು ಒತ್ಕೊಂಡು ಬರೋದಕ್ಕೆ ಸಾಕು ಬೇಕು. ಒಟ್ಟು ಬೆಳಗ್ಗೆ ಅಂದರೆ ನಾನು 8:30 ಬರೋಲ್ಲ, ಹೇಳ್ತಾ ಇದ್ದೀನಿ. 9:30 10 ಗಂಟೆಗೆ ಬರ್ತೀನಿ. ನಾನು ಎಷ್ಟೊತ್ತಿಗೆ ಎದ್ರೂ ಅಷ್ಟೊತ್ತೇ ಆಗೋದು ನಾನು ಬರೋದು, ಆಯಿತಾ. ಫೈನಲಿ ಮನೆ ಕಡೆ ಹೊರಟೆ. ಹಸ್ಬೆಂಡ್ ಬಂದಿದ್ದರಿಗೆ ಕರ್ಕೊಂಡೋಗೋಕ್ಕೆ. ಇನ್ನೇನೇನು ತೊಗೊಂಡ್ವಿ ಅದನ್ನೆಲ್ಲ ನಾನು ತೋರ್ಸೋದಕ್ಕಾಗೋದಲ್ಲ, ಟೈಮ್ ಆಗಿಬಿಟ್ಟಿದೆ. ಮನೆಗೆ ಹೋಗಬೇಕು. ಶುಕ್ರವಾರ ಆಗಿದೆ. ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಬೇಕು. ಹಂಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಬಾಯ್ ಬಾಯ್. ಈಗ ನೋಡು, ಬಾಯ್ ಮಾಡಿರಿ. ಬಾಯ್ ಬಾಯ್ ಫ್ರೆಂಡ್ಸ್. ಕರ್ಕೋಗಕ್ಕೆ ಬಂದಿದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್.